ರಾಷ್ಟ್ರಮಟ್ಟದ ಯುದ್ಧ ಕಲೆ ಅಂತಾನೆ ಕರೆಯಲ್ಪಡುವ ಕರಾಟೆ ಕಲೆ ಈಗ ಬಳ್ಳಾರಿಯಲ್ಲಿ ರಾಷ್ಟ್ರಮಟ್ಟದ ವೇದಿಕೆ ಕಾಣಲು ಸಜ್ಜಾಗಿದೆ. ಟ್ರೆಡಿಷನಲ್ ಶೋಟೋಕನ್ ಕರಾಟೆ ಅಕಾಡೆಮಿ ಕರ್ನಾಟಕ ಹಾಗೂ ವರ್ಲ್ಡ್ ಟ್ರೆಡಿಷನಲ್ ಶೋಕೋಟನ್ ಕರಾಟೆ ಫೆಡರೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ 3ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿ ನವೆಂಬರ್ 30ರಂದು ಬಳ್ಳಾರಿ ನಗರದಲ್ಲಿನ ಕಿಂಗ್ಸ್ ಪ್ಯಾಲೇಸ್ನಲ್ಲಿ ಭರ್ಜರಿಯಾಗಿ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಯಲ್ಲಿ ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 600ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಎಲ್ಲರಿಗೂ ಆಹಾರ ಮತ್ತು ವಸತಿ ಸೌಲಭ್ಯ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಟೀಟಾಮಿಗೆ 1 ಮುಖ್ಯ ತೀರ್ಪುಗಾರರು ಹಾಗೂ 4 ನ್ಯಾಯಾಧೀಶರು ಕಾರ್ಯನಿರ್ವಹಿಸಲಿದ್ದಾರೆ. ಪಾರದರ್ಶಕ ಮತ್ತು ನಿಷ್ಠಾವಂತ ತೀರ್ಪು ನೀಡಲು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ತೀರ್ಪುಗಾರರು ಆಗಮಿಸಲಿದ್ದಾರೆ. ಇನ್ನು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಧ್ಯಕ್ಷ ಅರುಣ್ ಮಾಚಿಯ ಹಾಗೂ ರಾಜ್ಯ ಕರಾಟೆ ಶಿಕ್ಷಕರ ಸಂಘದ ಅಧ್ಯಕ್ಷ ಮೊಹಮ್ಮದ್ ನದೀಂ ಉಪಸ್ಥಿತರಲ್ಲಿದ್ದಾರೆ. ಟ್ರೆಡಿಷನಲ್ ಶೋಕೋಟನ್ ಕರಾಟೆ ಅಕಾಡೆಮಿ ಸಂಸ್ಥಾಪಕ ಕಟ್ಟೆಸ್ವಾಮಿ ಅವರು ಮಾತನಾಡಿ, ಕರಾಟೆ ಕ್ರೀಡೆ ಯುವ ಪೀಳಿಗೆಯ ಶಿಸ್ತು, ಧೈರ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವ ಕಲೆ. ಬಳ್ಳಾರಿಯಲ್ಲಿ ನಡೆಯಲಿರುವ ಈ ಸ್ಪರ್ಧೆ ಯುವಕರಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಸುವರ್ಣಾವಕಾಶ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟೆಸ್ವಾಮಿ, ಸುರೇಶ್, ರವಿಕುಮಾರ್, ಜಡೇಶ್, ಹುಲಿಗೇಶ್, ಪ್ರಸಾದ್, ರಾಮಕೃಷ್ಣ, ಲಕ್ಷ್ಮಿ, ಹರಿಪ್ರಶಾಂತ್ ಹಾಗೂ ದಿನೇಶ್ ಉಪಸ್ಥಿತರಿದ್ದರು. ಬಳ್ಳಾರಿಯಲ್ಲಿ ನಡೆಯಲಿರುವ ಈ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗಳಿಗೆ ಸ್ಥಳೀಯ ಕ್ರೀಡಾಭಿಮಾನಿಗಳಲ್ಲಿ ಉತ್ಸಾಹದ ವಾತಾವರಣ ನಿರ್ಮಾಣವಾಗಿದ್ದು, ಎಲ್ಲಾ ಸಿದ್ಧತೆಗಳು ಅಂತಿಮ ಹಂತದಲ್ಲಿವೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಪಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಇದೇ ತಿಂಗಳು 30ನೇ ತಾರೀಕು ಬಳ್ಳಾರಿ ನಗರದ ಕಿಂಗ್ಸ್ ಪ್ಯಾಲೇಸ್ನಲ್ಲಿ ರಾಷ್ಟ್ರಮಟ್ಟದ 3ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಟ್ರೆಡಿಷನಲ್ ಶೋಟೋಕನ್ ಕರಾಟೆ ಅಕಾಡೆಮಿ ಮತ್ತು ವರ್ಲ್ಡ್ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಪಂದ್ಯಾವಳಿ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗೆ ಬಳ್ಳಾರಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘ ಮತ್ತು ರಾಜ್ಯ ಶಿಕ್ಷಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 600ಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಸೊ ನಿಟ್ಟಿನಲ್ಲಿ ಅವರಿಗೆ ಒಂದು ದಿನ ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ಒಂದೇ ಬಿಫೋರ್ ಬರ್ತಾ ಇರೋದ್ರಿಂದ ಅವರಿಗೆ ವಸತಿ ಮತ್ತು ಊಟದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಕಟ ಮತ್ತು ಕುಮಿತೆ ಈ 2 ವಿಭಾಗಗಳಲ್ಲಿ ಪಂದ್ಯಾವಳಿ ನಡೀತವೆ. ಕಟ ಬಂದ್ಬಿಟ್ಟು ಏಜ್ ಮತ್ತು ಬೆಲ್ಟ್ ವೈಸಲ್ಲಿ ನಡೆಯುತ್ತೆ ಕಟ. ಸೊ ಕುಮಿತೆ ಬಂದ್ಬಿಟ್ಟು ಬೆಲ್ಟ್ ಮತ್ತು ವೇಟ್ ಕ್ಯಾಟಗರಿಯಲ್ಲಿ ಕುಮಿತೆ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ನನ್ನ ಹೆಸರು ಕಟ್ಟೆಸ್ವಾಮಿ ಅಂತ. ಸರ್ ನಮಸ್ಕಾರ, ನನ್ನ ಹೆಸರು ಕಟ್ಟೆಸ್ವಾಮಿ ಅಂತ. ಟ್ರೆಡಿಷನಲ್ ಶೋಟೋಕನ್ ಕರಾಟೆ ಅಕಾಡೆಮಿ ಕರ್ನಾಟಕದ ಚೀಫ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸಾಮ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬಳ್ಳಾರಿಯಲ್ಲಿ ಇದೇ ತಿಂಗಳು 30ನೇ ತಾರೀಕು ಬಳ್ಳಾರಿ ನಗರದ ಕಿಂಗ್ಸ್ ಪ್ಯಾಲೇಸ್ನಲ್ಲಿ ರಾಷ್ಟ್ರಮಟ್ಟದ 3ನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ಟ್ರೆಡಿಷನಲ್ ಶೋಟೋಕನ್ ಕರಾಟೆ ಅಕಾಡೆಮಿ ಮತ್ತು ವರ್ಲ್ಡ್ ಟ್ರೆಡಿಷನಲ್ ಕರಾಟೆ ಫೆಡರೇಷನ್ ಅವರ ಸಂಯುಕ್ತ ಆಶ್ರಯದಲ್ಲಿ ಒಂದು ಪಂದ್ಯಾವಳಿ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗೆ ಬಳ್ಳಾರಿ ಜಿಲ್ಲಾ ಕರಾಟೆ ಶಿಕ್ಷಕರ ಸಂಘ ಮತ್ತು ರಾಜ್ಯ ಶಿಕ್ಷಕರ ಸಂಘ ಹಾಗೂ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಮತ್ತು ಕರಾಟೆ ಇಂಡಿಯಾ ಆರ್ಗನೈಸೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ದೇಶದ ವಿವಿಧ ರಾಜ್ಯಗಳಿಂದ ಸುಮಾರು 600ಕ್ಕೂ ಹೆಚ್ಚು ಕರಾಟೆ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಸೊ ನಿಟ್ಟಿನಲ್ಲಿ ಅವರಿಗೆ ಒಂದು ದಿನ ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ಒಂದೇ ಬಿಫೋರ್ ಬರ್ತಾ ಇರೋದ್ರಿಂದ ಅವರಿಗೆ ವಸತಿ ಮತ್ತು ಊಟದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ಕಟ ಮತ್ತು ಕುಮಿತೆ ಈ 2 ವಿಭಾಗಗಳಲ್ಲಿ ಪಂದ್ಯಾವಳಿ ನಡೀತವೆ. ಕಟ ಬಂದ್ಬಿಟ್ಟು ಏಜ್ ಮತ್ತು ಬೆಲ್ಟ್ ವೈಸಲ್ಲಿ ನಡೆಯುತ್ತೆ ಕಟ. ಸೊ ಕುಮಿತೆ ಬಂದ್ಬಿಟ್ಟು ಬೆಲ್ಟ್ ಮತ್ತು ವೇಟ್ ಕ್ಯಾಟಗರಿಯಲ್ಲಿ